ಅರ್ಥ ಆಯ್ತು. ಡ್ಯಾನ್ಸ್ ಮಾಡುವ ಹಾಕೊಂಡು ಬಂದ್ರಿದ್ಯಾ ಓಡಾಡ್ತೀಯಾ ಸಾಯಿಲ್ಲ. ಚೀ 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 ಅಲ್ಲಣ್ಣ, ಸೀರೆ ಮಾರುವ. ನಾವು ಬಂದು ನೋಡ್ಕೊಂಡು ಎಲ್ಲರೂ ಸೌದಿ ಮಾರುವ ಅನ್ಕೊಂಡ್ರೇನು? ಸೀರೆ ಮಾರುವ. ನಾನು ಮೊದಲು ಹಿಂಗಿರ್ಲಿಲ್ಲಾಗಿದೆ, ಈ ಥರ ಎಣ್ಣೆ ಕುಡುದು ಇಲ್ಲಾಗಿದೆ. ಈ ಎಣ್ಣೆ ಕುಡು ಕಾರಣ ಯಾರು? ಹೆಂಗಸರು. ಸನ್ನಿ ಲಿಯೋನಲ್ಲ ಮರೆ ಹೆಂಗಸರು. ಮೊದಲಲ್ಲೇ ಹೆಂಗೆ, ನಾನು ಒಂದು ಊರಿಗೆ ಹೋಗ್ಕೊಂಡು ಒಂದು ಸೀರೆ ತಗೊಂಡು ಹೋದ್ರೆ ಸಾಕಾಗಿತ್ತು. ಊರಲ್ಲಿರೋ ಹೆಂಗಸರೆಲ್ಲ ಬರ್ತಿದ್ರು, ನಮ್ಮಂತ ನಿಮ್ಮಂತ ನಮ್ಮಂತ ನಿಮ್ಮಂತ ಹಾಕೊಂಡೆ. ಆದ್ರೆ ಈಗ ನಾನು ಹೋದ್ರೆ ಸಾಕು, ಮನೆ ಬಾಗಿಲಾಕೊಂಡು ನೋಡೋಗ್ಬಿಡ್ತಾರೆ ಒಳಬದಿಗೆ. ಕಾರಣ ಸೀರೆ ಉಡುರೇ ಗತಿ ಇಲ್ಲ ಇದೆ. ಅದರಲ್ಲೂ ಮೊದಲೆಲ್ಲ 50 ವರ್ಷ ಆದದಿ ಆಂಟಿ ಅವರೆಲ್ಲ 18 ಮೊಳದ ಸೀರೆ ಉಡ್ತಿದ್ರು. ಆದ್ರೆ ಈಗ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕಂತ ತಿರ್ಗಾಡ್ತೀರಿ ಈಗ. ಅಂತ ಕಾಲ ಬಂದೋಯ್ತು. ಅದ್ರಲ್ಲೂ ಈ ಹೆಂಗಸರ್ದೆಲ್ಲ ಒಂಥರ ಆದ್ರೆ ಈ ಹೆಣ್ಮಕ್ಳದವ್ರು ಬೇರೆ ಥರದ್ದು ಶುರು ಹಾಕಿದಪ್ಪ. ಅದ್ಯಾವುದೋ ಪ್ಯಾಂಟ್ ಹಾಕ್ತೀರಿ ಮರೆಯ, ಅದ್ಯಾವುದೋ ಅದು ಲೆಗ್ಗಿನ್ಸು. ಅದೇನ ಅದು ಪ್ಯಾಂಟ್ ಇಲ್ಲ, ಅದು ಚರ್ಮ ನನಗೆ ಗೊತ್ತಾಗುದಿಲ್ಲಲ್ಲ. ನಮ್ಮನೆ ಅಂಟ್ಕೊಂಡಿರ್ತಿದ್ದವು. ಅದು ಆ ಪ್ಯಾಂಟ್ ಹೊಲಿಯೋ ಟೀಲರ ಅಳತಿ ತಕೊಂಡು ಹೊಲಿತೇನೋ ಇಲ್ಲ ಇವರಿಗೆ ಆ ಮಷೀನ್ ಮೇಲೆ ಮುಗಿಸ್ಕೊಂಡು ಹೊಲಿತೇನೋ ಗೊತ್ತಾಗೋದಿಲ್ಲ. ನಮ್ಮನೆ ಅಂಟ್ಕೊಂಡಿರ್ತೀವಿ ಅಂತ ಹಾವಿನ ಚರ್ಮದ ನಮ್ಮನೆ. ಇಂಥ ಕಾಲ ಸಾಯಲಿ ಮಾಯ. ಅದ್ರಲ್ಲೂ ಇದ್ಯಾವುದೂ ಬೇಡ ಹೇಳ್ಕೊಂಡು ಮನೆ ಹತ್ರ ಹೋಗ್ಕೊಂಡು TV ಹಚ್ಚಿದ್ರೆ ಮನೆಯಲ್ಲಿ ನೋಡೋದೆಲ್ಲ ಧಾರಾವಾಹಿ. ಅದರಲ್ಲೂ ಮೊನ್ನೆ ಒಂದು ಮುಗೀತು, ಬಿಗ್ ಬಾಸ್. ಸಮಯ 6 ಗಂಟೆ, ನಮ್ಗೆ ಸಮಯ 6 ಗಂಟೆ ಎಣ್ಣೆ ಹೊಡೋದು ಟೈಟ್ ಆಗೋದು. ಆದ್ರೆ ಅವ್ರಿಗೆ ಹಂಗಲ್ಲ, ಸಮಯ 6 ಗಂಟೆ ಆದ ತಡ ಬಿಗ್ ಬಾಸ್ ಅಲ್ಲ ಆಡು ಕಳಿಸಿದ್ರೆ ಇವ್ರು ಒಳಬದಿ ಲವ್ ಶುರು ಮಾಡ್ಕೊಂಡಿರು. ಪುಣ್ಯ ನಮ್ಮ ಹನುಮಂತ ವಿನ್ ಆದ. ಅದ್ರಲ್ಲಿ ಏನಾದ್ರು ತ್ರಿವಿಕ್ರಮ್ ಏನಾದ್ರು ವಿನ್ ಆದ್ರೆ ಭವ್ಯಾಗ ಮದುವೆ ಆಗ್ತಿತ್ತು. ಮತ್ತೊಂದು ತೋಟದಿಂದ ಡೈವರ್ಸ್ ಆಗ್ತಿತ್ತು. ಕಾರಣ ನೀನೇ ಆಗ್ತಿದ್ದೆ ತಮ್ಮ. 3 ಸಲ ಹೌದು ಹುಲಿ ಅಂತ ಒಂದು ಎಪಿಸೋಡ್ ಬಿಡ್ಲ ಈ ನನ್ನ ಮಗ. ಮತ್ತೆ ನಮ್ನೆ ನೋಡಿರೋ ಮನೆ ಕಡೆ ಕೂತ್ಕೊಂಡೆ ತಮ್ಮ. ಅದರಲ್ಲೂ ಮತ್ತೊಂದು ಧಾರಾವಾಹಿ ನೋಡ ನೀನು, ಈಗ ನಡೆದಲ್ಲ. ನಾ ಸುಸ್ತು ನೀ ಸುಸ್ತು ಮುದುಕಿದ್ದು ಶಾಲೆ ಹಾಡ್ಬಿದ್ದು ಬಾಯಿ ತಿರುಗುದಿಲ್ಲ. ಸಾರಿ ಅದು ಹಳೆ ಪಿಕ್ಚರ್ ಸುಧಾರಣೆ ಇತ್ತಲ್ಲ, ಶ್ರೀರಸ್ತು ಶುಭಮಸ್ತು. ಎಲ್ಲ ಹುಡುಗಿ ಲವ್ ಮಾಡಿದ್ರು ಮಾರೆ. ಇದ್ರಲ್ಲಿ ಮುದುಕಿ ಲವ್ ಮಾಡ್ತೀವ್ರಲ್ಲ, ಲವ್ ಮಾಡಿದ್ರು ಇಲ್ಲ ಅಂತ ದೊಡ್ಡ ಮಕ್ಕಳು ಮುಂದೆ ಇವ್ರು ಮದುವೆ ಹಾಕೊಂಡ್ಯಾರು. ಮದುವೆ ಆದ್ರೂ ಒಡ್ಡಿಲ್ಲ ಮಾರೆಯ. ಅದು 3 ತಿಂಗಳು ಬಸ್ರಿದು. ಯಾವ ನಮನಿ ಹೊಡ್ತಾ ಇರು ಬಿಡ ಮುದ್ಕೊಂಡು. ಇಂಥ ಧಾರಾವಾಹಿ ನೋಡ್ಕೊಂಡೆ ನಮ್ಮ ಊರಿನಲ್ಲಿ ಇರೋ ಮುದುಕರೆಲ್ಲ ಹೆಣ್ಮಕ್ಳು ಚುಟ್ಟು ಶುರು ಮಾಡ್ಯಾರ. ಈಗ ಅವ್ರಿಗೆ ಮುದುಕಿರ್ ಸಿಗ್ಬೇಡ ಪಾಪ. ಮತ್ತೆ ಇಲ್ಲಿದ್ರೆ ಮುದುಕರೆಲ್ಲ ನಂಗೆ ಬಂದು ಹೊಡಿತೇವೆ. ನಾ ಇದ್ದದ್ದು ಹೇಳಿದೆ ಮತ್ತೆ ತಾಯಿ ಸುಳ್ಳಲ್ಲ. ಮತ್ತೆ ಆ ಧಾರಾವಾಹಿ ತಗೋದೆ ಹಂಗೆ ಬರೀ ಮುದುಕಿ ನೋಡಿ. ಯಾವುದೇ ಧಾರಾವಾಹಿದಲ್ಲಿ ಗಂಡು ಮಕ್ಕಳು ಇಲ್ಲ ನೀವ್ರ ಇಲ್ಲ, ಬರೀ ಹೆಂಗಸ್ರೆ. ಎಲ್ಲ ಧಾರಾವಾಹಿ ಹೆಂಗಸ್ರೆ ವಿಲನ್. ಮನೆ ಹಾಳು ಮಾಡೋದು ಆಸ್ತಿ ತಗೊಳ್ಳೋದು, ಗಂಡು ಮಕ್ಕಳು ಇಲ್ಲ. ತಾಯಿ ಹೋಗೋದು, ಒಳಗೆ ಹೋಗ್ತೀಯ, ಹೊರಗೆ ಬರ್ತೀಯ, ಲವ್ ಮಾಡ್ತೀಯ, ಮುಗೀತು. ಗಂಡು ಮಕ್ಕಳ ಕತೆ ಮುಗೀತು. ಈ ಧಾರಾವಾಹಿ ಬರುವುದೆಲ್ಲ ಮತ್ತೆ ಹೆಂಗಸ್ರ ಮೇಲೆ ನಮ್ಗೆ ಯಾಕೆ ಬೇಡ ಚಿಂತೆ ಅಲ್ಲ. ನಾವು ಮಾರಕ್ ಬಂದಿದ್ದೇನೆ ಕಪ್ಪಡ ಅಂತ ಸೀರೆ ಮಾರಕ್ ಬಂದವ ನಾನು. ಯಾರಾದ್ರೂ ಸೀರೆ ತಗೊಂತಾರ ಇಲ್ಲ ನೋಡುವ ಅಲ್ಲ. ಅದರಲ್ಲೂ ಮೊದ್ಲೆಲ್ಲ ನಾನು ಮತ್ತೆ ಹಿಂಗೆ ಕುಡುದಿಲ್ಲ ಆಗಿದೆ ಮರೆಯ. ಒಂದು ವ್ಯಾಪಾರ ಇಲ್ಲ ಈಗ ಅಂತ ಒಂದ್ ಸ್ವಲ್ಪ ನನ್ನ ಪತ್ನಿ ಮತ್ತೆ ಮತ್ತೆ ಸಂಗಡ ಕಬಾಬ್ ಇದ್ರ ತಗೊಬರೋ ಸಾಯಿಲ್ಲ ಚಳಿ ಬರೋ ಸಂಗಿದೆ. ಮಾರೆ ನೋಡುವ.
ರಿಪೋರ್ಟರ್ ಆಗಬೇಕಂತಂದ ಬಹಳ ಆಸೆ ಐತ್ರಿ. ಅದಕ್ಕೆ ದಿವಸ ಒಂದು ಪ್ರಯತ್ನ ಪಡ್ತೀನಿ ರಿಪೋರ್ಟರ್ ಆಗಕ್ಕೆ. ಶರಣು ಹೇಳ್ತಾ ಇರ್ತೀನಿ, ರಿಪೋರ್ಟರ್ ಆಗ್ಬೇಕು, ರಿಪೋರ್ಟರ್ ಆಗುತ್ತೆ. ನೀ ಏನ್ ಸೀಮೆ ಆಗತಿ, ನಿನ್ನ ಕಡೆ ಆಗೋದೇ ಇಲ್ಲ ಅಂತಾನೆ. ಇವತ್ತು ಹೆಂಗಾದ್ರೂ ಮಾಡಿ ಯಾರನ್ನ ಹಿಡಿದು ಕ್ವಶನ್ ಕೇಳಿ ನಾನ್ ರಿಪೋರ್ಟರ್ ಹೆಂಗ್ ಆಗ್ತೀನಿ ಅಂತಂದು ತೋರಿಸ್ಲೇಬೇಕು. ಇಲ್ಲೇ ಯಾವ್ದೋ ಒಂದು ಪೀಸ್ ನಿಂತೈತಿ, ಪೇಮೆಂಟ್ ಆಮೇಲೆ ಮಾತಾಡೋಣ. ರಿಪೋರ್ಟರ್ ಆಗಕ್ಕೆ ಒಂದು ಪ್ರಯತ್ನ ಪಡೋಣ. ನಾನು ಹಿಂಗೆ ಕರೆದಿದ್ದು. ಮತ್ತೆ ಮುತ್ತಪ್ಪ ಯಾವ್ದೋ ಮುತ್ತಪ್ಪ. ನಾನು ಟಿವಿ ಆಂಕರ್. ನೀವು ಹಾಲಿನ ಟ್ಯಾಂಕರ್. ಹಾಲಿನ ಟ್ಯಾಂಕರ್ ಅಲ್ಲ, ನಾನು ಟಿವಿ ಆಂಕರ್. ನೋಡಿದ್ರೆ ಗೊತ್ತಾಗ್ತದೆ. ಯಾರು ಹೇಳಿ? ಅದೇ ಬೆಳಿಗ್ಗೆ ಬಾಗಿಲು ತೆಗೆದು ಕೂಡಲೇ ಬರ್ತಾರಲ್ಲ ಸಂಡಸ್ರು ವಾಶ್ ಮಾಡೋಕೆ. ಹಾರ್ಪಿಟ್ ನಿಮ್ಮ ಬಚ್ಚನ ಕೋಣೆಯನ್ನು ವಾಶ್ ಮಾಡಿ ಕೊಡಬೇಕು ಬನ್ನಿ ಅಂತ ಒಳಗೆ ಬರ್ತಾರ ಅವರೆಲ್ಲ. ನಮ್ದು ಇಲ್ಲ ಮನೆ ಹತ್ರ ತೋರಿಸುವ ಬರ್ರಿ. ಅವ್ರ ಮನೆ ಹತ್ರ ಅಡ್ವರ್ಟೈಸ್ ತಮ್ದು ತೋರ್ಸಕ್ ಬರ್ತಾರೆ. ನಮ್ದು ಎರಡು ಖುಷಿ ಇದೆ, ಬರ್ರಿ. ನಾನು ಆ ತರದವಳಲ್ಲ, ನಾನು ನ್ಯೂಸ್ ರಿಪೋರ್ಟರ್. ನನ್ಗಿಂತ ಹೆಚ್ಚು ಕೊಡುವರು ನೀವು. ಟಿವಿಯಲ್ಲಿ ಬರ್ತಾರಲ್ಲ ನ್ಯೂಸ್ ರಿಪೋರ್ಟರು. ಒನಕ್ಕೆ ಒಬ್ಬ ತಂಗಿ ಒನಕ್ಕೆ ಸಣ್ಣ ಐತಲ್ಲ ಇದು. ಒಳ್ಳೆ ಆಸಾಮಿ ಕಾಯ್ತಲ್ಲ ನೋಡಕ್ ಕುಡುಕ್ ನನ್ ಮಗ ಕಣ್ಣಂಗ್ ಕಾಣಾಕತೈತಿ. ನ್ಯೂಸ್ ರಿಪೋರ್ಟರು ಟಿವಿ ಒಳಗೆ ನ್ಯೂಸ್ ಆ ರಿಪೋರ್ಟರ್ ನಾನು. ಪೇಪರ್ ಪೇಪರ್ ಅಲ್ಲ ಟಿವಿಯಲ್ಲಿ ಬರೋಳು. ಅವರೇ ತಲೆ ಕೆಟ್ಟಿತ್ತು ಅದಕ್ಕ. ನಿನಗೆ ನಾನು ಏನಂತಾರ ಅದಕ್ಕೇನಂತಾರ ಪಕ್ಕದಲ್ಲಿ ಕೇಳ್ತಲ್ಲ, ಇಂಟರ್ವ್ಯೂ. ನಿನ್ನ ಇಂಟರ್ವ್ಯೂ ತಗೋಬೇಕು. ನೀ ತಾನೇ ಮತ್ತೆ ರಿಪೋರ್ಟರ್ ಆಗುದಿಲ್ಲ, ನೀನ್ ಇಂಟರ್ವ್ಯೂ ಹೇಳೋದೇ ಬರುದಿಲ್ಲ. ಅದು ಬೇರೆ ಸಂಟಿ ಕೇಳ್ಕೊಂಡೆ. ಅದೇನಾರ ಇರ್ಲಿ, ನಾನೀಗ ನಿನ್ನ ಇಂಟರ್ವ್ಯೂ ತಗೋತೀನಿ. ನಿಂದು ಕ್ಯಾಮ್ರಾ ಇಲ್ಲಿ ವಿಡಿಯೋ ಬರ್ಬೇಡ. ಈಗ ಸದ್ಯಕ್ಕೆ ಇದು ಒಂದೇ ಮೈಕು. ನೀನು ಚೆನ್ನಾಗಿ ಹೇಳಿದ್ರೆ ನಮ್ಮ ಕ್ಯಾಮ್ರಾದ ಹತ್ರ ತಗೊಂಡ್ ಹೋಗ್ತೀನಿ. ದುಡ್ಡ್ಯಾರ ಅವ್ನ ಅಪ್ಪು ಕೊಡ್ತಾನ, ಶರಣಪ್ಪ ಕೊಡ್ತಾನ. ಶುರು ಮಾಡೋಣ. ನೋಡಕ್ ಇದು ದೊಡ್ಡ ಕುಡುಕಿದ್ದಂಗೆ ಐತಿ. ಹೆಂಗಾದ್ರ ಮಾಡಿ ಅದ್ರ ಬಗ್ಗೆನೇ ಕೇಳೋಣ. ರೆಡಿ? ನಾನ್ ಹೇಳಿದ್ದು ನಿನಗ್ ರೆಡಿನಾ ಅಂತ. ನಾವು ಯಾವ ರೆಡಿ? ಒಂದ್ ನಿಮಿಷ, ನಾವು ರೆಡಿ. ಅದು ಕುಡಿದ್ರೆ ರೆಡಿ ಆಗ್ತಿ? ಅಂತ ಗಾಡಿನ ರೆಡಿ ಐತಿ, ನಾವು ರೆಡಿ ಆಗುದಿಲ್ಲ. ಫುಲ್ ಎನರ್ಜಿ ಬರುತ್ತಾ ನೋಡಿದ್ರೆ ಹೆಂಗೆ ಎನರ್ಜಿ ಬಂದಿದೆ. ಕುಡ್ದು ಅಷ್ಟು ಉದ್ದ ಬಂದ ಕಣ್ಣು ಮ್ಯಾಲ್ ಬರ್ಲಿ ಕೇಳ್ಬೇಡ. ಇದಕ್ಕೆ ನಿಂತಿರ ಓಟಿ. ಓಟಿ ಇದು ಅದು ಹಂಗ್ ಬರುದು. ಮತ್ತೊಂದಿದೆ ದೊಡ್ಡದು ಅಮಿತಾಬ್ ಬಚ್ಚನ್. ಅದು ನಾವು ಕುಡುದಲ್ಲ, ತುಟ್ಟಿ ಆಗಿದೆ. ಈಗ 180 ರೂಪಾಯಿ ಆಗಿದೆಲ್ಲ. ಎಷ್ಟಾಗಿದೆ? 180 ಡೈಲಿ ಹಾಕೋತಾನ ಮತ್ತೆ ಇವ್ಗೆ. ಈಗ ರೆಡಿನಾ? ಶುರು ಮಾಡು. ಮೈಕು. ಹಲೋ ಮೈಕ್ ಟೆಸ್ಟ್. ಸುಮ್ಮನೆ ನಾ ಹೇಳಿದ ಉತ್ತರ ಕೊಡು. ಹಲೋ ನಮಸ್ತೆ. ನಾನು ನಿಮ್ಗೆ ಕುಡಿಬೇಕು ಬೇಡ. ನಮಸ್ತೆ, ನನ್ನ ಹೆಸರು ಅನಿತಾ ಅಲ್ಲ, ನನ್ನ ಹೆಸರು ಗಂಗಾ ಅಂತ. ಗೊತ್ತು, ನನ್ನ ಹೆಸರು ಗಂಗಾ. ನಾನು ಇದಕ್ಕೆ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಗಂಗಾ ಅಂತ, ತಮ್ಮ ಹೆಸರು? ಮುತ್ತಪ್ಪ. ಅಲ್ಲ, ಇದ್ರ ಕಿವಿ ಹೋಯ್ತದೆ. ಮುತ್ತಪ್ಪ. ಮುತ್ತಪ್ಪ. ಓಕೆ, ಹಲೋ ಸ್ಪೀಕಿಂಗ್.